ನಮ್ಮ ಅಡುಗೆ ಮನೆಯಲ್ಲಿ ಅತ್ಯಂತ ಮುಖ್ಯವಾದ ಮಸಾಲೆ ಪದಾರ್ಥಗಳಲ್ಲಿ ಧನಿಯಾ ಪುಡಿನೂ ಸಹ ಒಂದು. ಸಾಂಬಾರ್, ಪಲ್ಯ, ಗ್ರೇವಿ, ಕುರ್ಮಾ, ಚಿಕನ್ ಮತ್ತು ಮಟನ್ ಕರಿ ಹೀಗೆ ಹಲವಾರು ಅಡುಗೆಗಳಲ್ಲಿ ಮಸಾಲೆ ಪದಾರ್ಥ ಅಂದರೆ ಧನಿಯಾ ಪುಡಿನ ಬಳಸ್ತೀವಿ. ಧನಿಯಾ ಪುಡಿ 1 ವರ್ಷ ಇಟ್ಟರೂ ಸಹ ಪರಿಮಳ ಸುವಾಸನೆ ಹಾಳಾಗೋದಿಲ್ಲ ಮತ್ತು ಹುಳ ಬೀಳೋದಿಲ್ಲ, ಗಂಟು ಕಟ್ಟೋದಿಲ್ಲ. ನಾನು ಹೇಳ್ಕೊಡೋವಂಥ ಟಿಪ್ಸ್ನ ಫಾಲೋ ಮಾಡಿ. ಧನಿಯಾ ಪುಡಿ ಪ್ರಿಪೇರ್ ಮಾಡೋದಕ್ಕಿಂತ 2 kg ಧನಿಯಾನ ತರಿಸಿದ್ದೀನಿ. ನಾನು ಧನಿಯಾ ಬೀಜ ತರಿಸಿದ ದಿವಸ ಮಳೆ ಇತ್ತು, ಬಿಸಿಲಿರಲಿಲ್ಲ. ಅದಕ್ಕೆ ಮೊದಲು ಹುರಿದುಕೊಳ್ತಾ ಇದ್ದೀನಿ. ನೋಡಿ, ಈ ಥರ ದಪ್ಪ ತಳ ಇರ್ತಕ್ಕಂಥ ಬಾಣಲಿಗೆ ಒಂದು ಸ್ವಲ್ಪ ಧನಿಯಾನ ಅಂದರೆ ಒಂದು ಬೌಲ್ನಷ್ಟು ಧನಿಯಾನ ಸೇರಿಸ್ಕೊಳ್ತಾ ಇದ್ದೀನಿ. ಸೇರಿಸ್ಕೊಂಡು ನಂತರ ಸ್ಟವ್ನ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ನೋಡಿ, ಈ ಥರ ಸ್ವಲ್ಪ ಕಲರ್ ಚೇಂಜಸ್ ಆಗೋ ತನಕ ಹುರ್ಕೊಳ್ಬೇಕು. ನನ್ನ ಕೈಯಲ್ಲಿರೋದು ಬಂದು ಹುರಿದೇ ಇರೋದಂಥದ್ದು. ಈಗ ಎಡಗೈಯಲ್ಲಿ ತೊಗೊಂಡಿದ್ದು ಬಂದು ನಾನು ಆಲ್ರೆಡಿ ಹುರಿದಿಟ್ಟಿರ್ತಕ್ಕಂಥ ಧನಿಯಾ ಬೀಜ. ಅದಕ್ಕೆ ಕಲರ್ ವೇರಿಯೇಷನ್ ನೋಡಬಹುದು. ಹುರಿದಿರ್ತಕ್ಕಂಥ ಧನಿಯಾ ಸ್ವಲ್ಪ ಡಾರ್ಕ್ ಆಗಿದೆ, ಹುರಿದೇ ಇರ್ತಕ್ಕಂಥ ಧನಿಯಾ ಸ್ವಲ್ಪ ಲೈಟಾಗಿದೆ. ಈಗ ಧನಿಯಾ ಎಲ್ಲ ಹುರಿದಿದ್ದಾಗಿದೆ. ಸಾಂಬಾರ್ ಪದಾರ್ಥಗಳು, ಮಸಾಲೆ ಪದಾರ್ಥಗಳು ಯಾವುದನ್ನೇ ಪ್ರಿಪೇರ್ ಮಾಡಬೇಕಾದ್ರೂ ಆದಷ್ಟು ಬೇಸಿಗೆಯಲ್ಲೇ ಪ್ರಿಪೇರ್ ಮಾಡಿಟ್ಕೊಳ್ಳಿ. ಧನಿಯಾ ಬೀಜನ ಮಿಶ್ರಣಕ್ಕೆ ಕಳಿಸೋದಕ್ಕೆ ಮುಂಚೆ ಅರಿಶಿನ, ಚಕ್ಕೆ, ಲವಂಗನ ಸೇರಿಸ್ಕೊಳ್ತೀನಿ. ಈ ಮೂರನ್ನು ಸೇರಿಸೋದ್ರಿಂದ ತುಂಬ ಘಮ ಬರುತ್ತೆ. ಹಾಗೆಯೇ ಅರಿಶಿನೂ ಸಹ ಹೆಲ್ತ್ಗೆ ತುಂಬ ಒಳ್ಳೆಯದು. ಇಲ್ಲಿ ಒಂದು 20 ಲವಂಗ ಪೀಸನ್ನು ತೊಗೊಂಡಿದ್ದೀನಿ, ಒಂದು 7ರಿಂದ 8 ಚಕ್ಕೆ ಪೀಸ್ ತೊಗೊಂಡಿದ್ದೀನಿ. ಹಾಗೆಯೇ ಅರಿಶಿನ ಕೊಂಬು ಒಂದು 12ರಿಂದ 13 ಪೀಸನ್ನು ತೊಗೊಂಡಿದ್ದೀನಿ. ಉದ್ದ ಇರ್ತಕ್ಕಂಥ ಚಕ್ಕೆನ ಹೀಗೆ ಪೀಸ್ ಮಾಡಿ ಸೇರಿಸ್ಕೊಂಡೆ. ಲವಂಗನ ಹಾಗೆ ಸೇರಿಸ್ಕೊಳ್ಬಹುದು, ಆದರೆ ಸ್ವಲ್ಪ ಲೈಟಾಗಿ ಬಿಸಿ ಮಾಡಿ ಸಹ ಸೇರಿಸ್ಕೊಳ್ಬೋದು. ಹಾಗೆಯೇ ಅರಿಶಿನ ಕೊಂಬನ್ನ ಈ ಥರ ಪುಡಿ ಮಾಡಿ ಸೇರಿಸ್ಕೊಳ್ಬೇಕು. ಸೇರಿಸಿದ ನಂತರ ಧನಿಯಾ ಬೀಜದ ಜೊತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಈ ಥರ ಅರಿಶಿನ, ಚಕ್ಕೆ, ಲವಂಗ ಸೇರಿಸೋದ್ರಿಂದ ಹುಳ ಬೀಳೋದಿಲ್ಲ, ಹಾಗೆ ಗಂಟು ಕಟ್ಟೋದಿಲ್ಲ. 1 ವರ್ಷ ಇಟ್ಟರೂ ಸಹ ಘಮ ಪರಿಮಳ ಹಾಳಾಗೋದಿಲ್ಲ. ಮೊದಲು ಧನಿಯಾ ಬೀಜನ ಹೀಗೆ ಬಿಸಿಲಲ್ಲಿ ಒಣಗಿಸ್ಕೊಳ್ಬೇಕು. ನಾನು ತರಿಸಿದ ದಿವಸ ಬಿಸಿಲು ಇರಲಿಲ್ಲ ಅಂತೇಳ್ಬಿಟ್ಟು ಹುರಿದುಕೊಂಡು ನಂತರ ಬಿಸಿಲಲ್ಲಿ ಈ ಥರ ಒಣಗಿಸ್ಕೊಳ್ತಾ ಇದ್ದೀನಿ. ಆದಷ್ಟು ತುಂಬ ಬಿಸಿಲಿರೋ ದಿವಸ ಒಣಗಿಸ್ಕೊಳ್ಳೋಕೆ ಟ್ರೈ ಮಾಡಿ. ತುಂಬ ಬಿಸಿಲಿದ್ದ ದಿವಸ ಬೆಳಿಗ್ಗೆ 10 ಗಂಟೆಗೆ ಹಾಕಿ ಸಾಯಂಕಾಲ 4 ಗಂಟೆ ತನಕ ಒಣಗಿಸ್ಕೊಂಡೆ. ಒಣಗಿಸಿದ ನಂತರ ಒಂದು 1/2 ಅವರ್ 1 ಅವರ್ ಬಿಟ್ಟು ಮಿಲ್ಲಿಗೆ ಕಳಿಸ್ಕೊಟ್ಟೆ. ಧನಿಯಾ ಬೀಜ ಚೆನ್ನಾಗಿ ಒಣಗಿದ್ರೆ ನಾವು ಕೈಯಿಂದ ನೋಡಿ ಈ ಥರ ಪುಡಿ ಮಾಡಿದಾಗ ಪುಡಿ ಆಗುತ್ತೆ. ನಾವು ಮುಷ್ಟಿ ಕಟ್ಟಿ ಪುಡಿ ಮಾಡಿದಾಗೂ ಸಹ ಪುಡಿ ಆಗುತ್ತೆ. ಬಿಸಿಲಲ್ಲಿ ಒಣಗಿಸಿದ ಸಾಯಂಕಾಲನೇ ಮಿಲ್ಲಿಗೆ ಹಾಕಿಸ್ದೆ. ಧನಿಯಾ ಪುಡಿನ ಮಿಲ್ಲಿಗೆ ಹಾಕ್ಸ್ಕೊಂಡು ಬಂದಮೇಲೆ ಸಂಪೂರ್ಣವಾಗಿ ತಣ್ಣಗಾಗೋದಕ್ಕೆ ಬಿಡಬೇಕು. ಧನಿಯಾ ಪುಡಿ ಪೂರ್ತಿ ತಣ್ಣಗಾದ ನಂತರ ಹೀಗೆ ಜರಡಿ ಮಾಡ್ಕೊಳ್ಬೇಕು. ಧನಿಯಾ ಪುಡಿನ ಎಷ್ಟೇ ಚೆನ್ನಾಗಿ ನುಣ್ಣಕ್ಕೆ ನಾವು ಮಿಲ್ಲಿಗೆ ಹಾಕ್ಸಿದ್ರೂ ಸಹ ಜರಡಿ ಮಾಡಿದಾಗ ಈ ಥರ ಒಂದು ಸ್ವಲ್ಪ ವೇಸ್ಟ್ ಎಲ್ಲ ಉಳಿದುಕೊಳ್ಳುತ್ತೆ ಜರಡಿಯಲ್ಲಿ. ಕೆಲವೊಂದು ಟೈಮು ಯಾವುದೇ ಪದಾರ್ಥನ ನಾವು ಮಿಶ್ರಣಕ್ಕೆ ಹಾಕ್ಸಿದಾಗ ಈ ಥರ ಚಕ್ಕೆ ಪೀಸ್ ಥರ ಮಿಕ್ಸ್ ಆಗಿ ಬಂದಿರುತ್ತೆ. ಅದಕ್ಕೋಸ್ಕರನೇ ಮಿಲ್ಲಿಂದ ಏನೇ ಆಗಲಿ, ರಾಗಿ ಹಿಟ್ಟಾಗಲಿ, ಧನಿಯಾ ಪುಡಿ ಆಗಲಿ, ಸಾಂಬಾರು ಪುಡಿ ಆಗಲಿ, ಯಾವುದೇ ಪದಾರ್ಥನ ಮಿಶ್ರಣಕ್ಕೆ ಹಾಕ್ಸ್ಕೊಂಬಂದ ನಂತರ ಈ ಥರ ಜರಡಿ ಮಾಡಿ ಇಟ್ಕೊಳ್ಬೇಕು. ಈಗ ನೋಡಬಹುದು, ಮಸಾಲೆ ಪದಾರ್ಥ ಅಥವಾ ಧನಿಯಾ ಪುಡಿ ರೆಡಿ ಆಗಿದೆ. ಧನಿಯಾ ಪುಡಿಯನ್ನು ಗಾಳಿ ಆಡದೇ ಇರ್ತಕ್ಕಂಥ ಡಬ್ಬಿಯಲ್ಲಿ ಸ್ಟೋರ್ ಮಾಡಿ ಇಟ್ಕೊಳ್ಬೇಕು. ಸ್ಟೋರ್ ಮಾಡಿಟ್ಟಿರ್ತಕ್ಕಂಥ ಬಾಕ್ಸನ್ನು ಪದೇ ಓಪನ್ ಮಾಡಬಾರ್ದು. ಡೈಲಿ ಬಳಸೋದಕ್ಕೆ ಅಂತ ಒಂದು ಚಿಕ್ಕ ಡಬ್ಬಿಯಲ್ಲಿ ಸಪ್ರೇಟಾಗಿ ಇಟ್ಕೊಳ್ಬೇಕು. ಧನಿಯಾ ಪುಡಿನ ಸ್ಟೋರ್ ಮಾಡಿರ್ತಕ್ಕಂಥ ಬಾಕ್ಸಿಂದ ಒಂದು ಸಣ್ಣದ ಬಾಕ್ಸಿಗೆ ಸೇರಿಸ್ಕೊಳ್ಬೇಕಾದ್ರೆ ಪ್ರತಿ ಸಾರಿ ಸ್ಟೀಲ್ ಸ್ಪೂನ್ ಅಥವಾ ಯಾವುದಾದ್ರು ಒಂದು ವುಡನ್ ಸ್ಪೂನ್ನ ಬಳಸೋದ್ರಿಂದ ಯಾವುದೇ ಥರದ ಹುಳ ಬೀಳೋದಿಲ್ಲ. ನಾವು ಡೈರೆಕ್ಟಾಗಿ ಕೈ ಹಾಕಿ ಪದೇ ತೆಗಿಯೋದ್ರಿಂದ ಬೇಗನೆ ಹುಳ ಬೀಳುತ್ತೆ. ಇದೊಂದು ಟಿಪ್ಸ್ನ ಫಾಲೋ ಮಾಡಿ. ಧನಿಯಾ ಪುಡಿನ ತಗೊಂಡ ನಂತರ ಮತ್ತೆ ಆ ಡಬ್ಬಿಯ ಬಾಕ್ಸನ್ನು ಟೈಟಾಗಿ ಕ್ಲೋಸ್ ಮಾಡಿ ಇಡಬೇಕು. ಈಗ ನಾನು ಮಾಡಿರ್ತಕ್ಕಂಥ ಧನಿಯಾ ಪುಡಿ ವಿಡಿಯೋ ಮತ್ತು ಧನಿಯಾ ಪುಡಿನ ಯಾವ ಥರ ಎಲ್ಲ ನಾವು ಸ್ಟೋರ್ ಮಾಡಿ ಇಡಬೇಕನ್ನೋ ಟಿಪ್ಸು ನಿಮ್ಗೆ ಇಷ್ಟ ಆಗಿದೆಯಾ? ನಾನು ಮಾಡಿರ್ತಕ್ಕಂಥ ಧನಿಯಾ ಪುಡಿ ಒಂದು ಸರಿ ನಿಮ್ಮನೆಯಲ್ಲಿ ಟ್ರೈ ಮಾಡಿ ನೋಡಿ. ನಂತರ ಅದರಿಂದ ಯಾವುದಾದ್ರು ಒಂದು ಚಿಕನ್ನು, ಮಟನ್ನು ಅಥವಾ ಯಾವುದಾದ್ರು ಮಸಾಲೆ ಸಾಂಬಾರನ್ನ ಪ್ರಿಪೇರ್ ಮಾಡಿ ಟೇಸ್ಟ್ ಹೇಗೆ ಬಂದಿತ್ತು ಅಂತ ಒಂದು ಸರಿ ನನಗೆ ಕಮೆಂಟ್ ಮಾಡಿ. ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಲವ್ ಯು ಆಲ್. ಬಾಯ್ ಫ್ರೆಂಡ್ಸ್.